ಏನು ಗೃಹಲಕ್ಷ್ಮಿ ಹಣ ಮತ್ತೆ ಜಾಸ್ತಿ ಆಗುತ್ತಾ? 2,000 ರೂಪಾಯಿ ಬದಲಾಗಿ 2,500 ರೂಪಾಯಿನೂ ಆಗಬಹುದಾ? ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಇದೆ. ಇನ್ನು ಬಾಕಿ ಕಂತು ಹಣ ಜಮೆ ಆಗೋ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇದೆ. ಸೊ ಪ್ರತಿಯೊಬ್ರು ಕೂಡ ಎಲ್ಲಾ ಒಂದು ಇನ್ಫಾರ್ಮೇಶನ್ ನೋಡ್ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ, APL ಕಾರ್ಡ್ ಇದ್ದವರಿಗೆ ಮತ್ತು ಅನ್ನಭಾಗ್ಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ದೊಡ್ಡ ಗುಡ್ ನ್ಯೂಸ್ ಬಂದಿರೋದ್ರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ಕರ್ನಾಟಕದಲ್ಲಿ ಮತ್ತೆ 6 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಕೆಲವು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಶಾಲೆ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಬೇಕಾಗಿ ಬಂದಿದೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ. ಇನ್ನು ಅಲ್ಲಲ್ಲಿ ಒಂದು ಲ್ಯಾಂಡ್ ಸ್ಲೈಡಿಂಗ್ ಕೂಡ ಆಗ್ತಾ ಇರುವಂತದ್ದು. ಇನ್ನು ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಈ 4 ರಿಂದ 5 ದಾಖಲೆಗಳು ರೆಡಿ ಇಟ್ಕೊಳ್ಳಿ. ಯಾಕಂದ್ರೆ ಮರು ಅರ್ಜಿ ಪ್ರಕ್ರಿಯೆ ಈಗ ಪ್ರಾರಂಭವಾಗ್ತಾ ಇದೆ. ವೀಕ್ಷಕರೇ, ಈ ಒಂದು ಚಿಕ್ಕ ತಪ್ಪು ಮಾಡಿದರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಸರ್ಕಾರದ ಯೋಜನೆಗಳ ಲಾಭನೂ ಸಿಗಲ್ಲ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಏಕೆ ಹೇಳಿದ್ದಾರೆ? ಇನ್ನು SIR ಪ್ರಕ್ರಿಯೆ ಮುಗಿದ ಬಳಿಕ ಏನಾಗುತ್ತೆ? ಎಷ್ಟು ಮಂದಿ ಗ್ಯಾರಂಟಿ ಯೋಜನೆಗಳ ಲಾಭ ಕಳೆದುಕೊಳ್ಳಬಹುದು? ಯಾವ ತಪ್ಪುಗಳನ್ನ ನೀವು ಮಾಡಬಾರ್ದು? SIR ಈಗ ಶುರುವಾಗಿದೆ. ಅರ್ಜಿ ತುಂಬಿ ವಾಪಸ್ ಯಾವ ತರ ಕೊಡಬೇಕು ಎಲ್ಲ ಇನ್ಫಾರ್ಮೇಶನ್ ಕೂಡ ಈ ವಿಡಿಯೋದಲ್ಲಿ ಇರೋದ್ರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಪ್ರತಿಯೊಬ್ಬರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ಮೂಲಕ ಉತ್ತರ ಕೊಡಬಹುದು. ನಿಮಗೆ 30ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ 31, 32 2 ಕಂತು ಹಣ ಬಾಕಿ ಇದೆಯಲ್ಲ, ಅದು ಕೂಡ ಸದ್ಯದಲ್ಲೇ ಬಿಡುಗಡೆ ಆಗುವ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಎದಕ್ಕಂದ್ರೆ ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಗೃಹಲಕ್ಷ್ಮಿಯವರು ಈಗ ತಮ್ಮ ಹೇಳಿಕೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಮತ್ತೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರ ಈಗ ಬಾಕಿ ಕಂತು ಹಣ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಮರು ಪರಿಶೀಲನೆ ಕೂಡ ಒಂದು ಕಡೆಗೆ ಮಾಡ್ತಾ ಇರುವಂತದ್ದು. ನೋಡಿ, ಎಲ್ಲಾ ಗೃಹಲಕ್ಷ್ಮಿಯ ಅಕೌಂಟ್ ಗಳನ್ನು ಕೂಡ ಸರ್ಕಾರದ ಮಟ್ಟದಲ್ಲೂ ಕೂಡ ಡೇಟಾ ಬೇಸ್ ಗಳ ಮೂಲಕ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಲವರು ನಕಲಿ ದಾಖಲೆಗಳನ್ನ ಕೊಟ್ಟು ಯೋಜನೆಗೆ ಜಾಯ್ನ್ ಆಗಿದ್ದಾರೆ. ಯಾರದ್ದೋ ಮೊಬೈಲ್ ನಂಬರ್ ಅಲ್ಲಿ ಯಾರದ್ದೋ ಹೆಸರನ್ನ ತೋರಿಸಿ ಹಣವನ್ನ ಪಡ್ಕೋತಾ ಇರೋದು ಕೂಡ ಗೊತ್ತಾಗಿದೆ. ಒಬ್ಬರ ಒಂದು ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿಯವರು ಮತ್ತು ಒಂದು ಹೆಸರಲ್ಲಿ 2-3 ಅಕೌಂಟ್ ಓಪನ್ ಮಾಡಿಸಿ 2-3 ಅಕೌಂಟ್ಗೂ ಕೂಡ ಸರ್ಕಾರ ಹಣ ಹಾಕ್ಬಿಟ್ಟಿದೆ. ಸೊ ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲಾ ಒಂದು ಲೋಪದೋಪಗಳನ್ನ ಕರೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಬಾಕಿ ಕಂತು ಹಣ ಕೂಡ ಈಗ ಜಮೆ ಆಗುತ್ತೆ. ಅದಕ್ಕಂದ್ರೆ ಈಗಾಗಲೇ ಹತ್ತತ್ರ 3,89,000 ಗೃಹಲಕ್ಷ್ಮಿಯರ ಹೆಸರನ್ನು ತೆಗೆದು ಹಾಕಲಾಗಿದೆ. ಅಂದ್ರೆ ಮೃತಪಟ್ಟವರು, ತೆರಿಗೆ ಪಾವತಿದಾರರು, GST ರಿಟರ್ನ್ಸ್ ಮಾಡ್ತಾ ಇದ್ದವರು ಮತ್ತು ಗೃಹಲಕ್ಷ್ಮಿಯರ ಯಜಮಾನರು, ಪತಿ ಕೂಡ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, GST ರಿಟರ್ನ್ಸ್ ಮಾಡ್ತಾ ಇದ್ರೆ ಅಂತವರ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಈಗ ಕಟ್ ಅಂತಾನೆ ಹೇಳ್ಬಹುದು. ನೋಡಿ ವೀಕ್ಷಕರೇ, ಇಷ್ಟು ಮಾತ್ರವಲ್ಲದೆ ಯಾರೆಲ್ಲ ಒಂದು ಅಕ್ರಮವಾಗಿ ಯೋಜನೆಯಲ್ಲಿ ಜಾಯ್ನ್ ಆಗಿದ್ರಲ್ಲ, ನಕಲಿ ದಾಖಲೆ ಕೊಟ್ಟು ಯೋಜನೆಯಲ್ಲಿ ಜಾಯ್ನ್ ಆಗಿದ್ರಲ್ಲ, ಅಂತವರು ಕೂಡ ಇಷ್ಟು ದಿನ ಹಣ ಪಡ್ಕೊಂಡಿದ್ದಾರೆ. ಹತ್ತತ್ರ 60,000 ರೂಪಾಯಿ ಅಂದ್ರೆ 30 ಕಂತು ಹಣ ಈಗಾಗಲೇ ಹಾಕ್ಬಿಟ್ಟಿದೆ ಸರ್ಕಾರ. ಆದ್ರೆ ಈ ಮುಂದೆ ಹಣ ಕರೆಕ್ಟ್ ಆಗಿ ನೋಡಿ ಹಾಕಬೇಕು ಅಂತಾನೆ ಈ ಒಂದು ತೀರ್ಮಾನ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಮಾಡಿರುವಂತದ್ದು. ಆದ್ರೆ ಅರ್ಹ ಫಲಾನುಭವಿಗಳಿಗೆ ಹಣ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಹಣ ನಿಲ್ಲಲ್ಲ, ಯಾವುದೇ ಗ್ಯಾರಂಟಿಗಳು ನಿಲ್ಲಲ್ಲ ಅಂತಾನೂ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಅದೇ ಪ್ರಕಾರ ಯಾರಿಗೆಲ್ಲ ಜೂನ್ ತಿಂಗಳಲ್ಲಿ ಹಣ ಬಂದಿಲ್ಲ ನೋಡಿ, ಅಂತವರಿಗೆ ಜುಲೈ ತಿಂಗಳಲ್ಲಿ 2 ಬಾರಿ ಹಣ ಜಮೆ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ ಒಂದು 3-4 ತಿಂಗಳ ಹಿಂದೆನೂ ಕೂಡ ಇದೇ ತರ ಆಗಿತ್ತು. 2 ತಿಂಗಳು ಹಣ ಯಾರಿಗೆಲ್ಲ ಬಂದಿದ್ದಿಲ್ಲ ನೋಡಿ, ಅವರಿಗೆ ಒಂದೇ ತಿಂಗಳಲ್ಲಿ 2 ಬಾರಿ ಹಣ ಜಮೆ ಮಾಡೋದರ ಮೂಲಕ ಕ್ಲಿಯರ್ ಅನ್ನ ಮಾಡಲಾಗಿತ್ತು. DBT ಆಪ್ ಅಲ್ಲೂ ಕೂಡ ಅದು ಶೋ ಆಗಿತ್ತು. ಆದ್ರೆ ಈಗ ಕೆಲವೊಬ್ಬರ ಅಕೌಂಟ್ಗೆ ಹಣ ಜಮೆ ಆಗಿದೆ, ಆದ್ರೆ DBT ಅಲ್ಲೂ ತೋರಿಸ್ತಾ ಇಲ್ಲ, DBT ಆಪ್ ಅಲ್ಲಿ ತೋರಿಸ್ತಾ ಇಲ್ಲ. ಸೊ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. ಈಗಾಗಲೇ ಮಾರ್ಚ್ ತಿಂಗಳವರೆಗೂ ಹಣ ಹಾಕಲಾಗಿದೆ. ಏಪ್ರಿಲ್ ತಿಂಗಳದ್ದು ಹಣ ಕೆಲವರಿಗೆ ಬಂದಿರಬಹುದು, ಕೆಲವರಿಗೆ ಬಂದಿಲ್ಲ. ಆಲ್ಮೋಸ್ಟ್ ತುಂಬಾ ಜನರಿಗೆ ಏಪ್ರಿಲ್ ತಿಂಗಳ ಕಂತಿನ ಹಣ ಇನ್ನೂ ಕೂಡ ಜಮೆ ಆಗಿಲ್ಲ ಅಂತಾನೆ ಕಮೆಂಟ್ಗಳು ಮಾಡ್ತಾ ಇದ್ದಾರೆ. ಆದ್ರೆ ಕೆಲವರು ಮಾತ್ರ ಕಮೆಂಟ್ ಮಾಡಿದ್ದಾರೆ ನಮಗೆ ಹಣ ಬಂದಿದೆ ಅಂತ. ಸೊ ವೀಕ್ಷಕರೇ, ಇಲ್ಲಿ ಇನ್ನೂ ಕೂಡ ಕನ್ಫ್ಯೂಷನ್ ಇರುವಂತದ್ದು, ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಆದ್ರೆ ಇನ್ನು ಏಪ್ರಿಲ್, ಮೇ ಮತ್ತು ಜೂನ್ 3 ತಿಂಗಳದ್ದು 6,000 ರೂಪಾಯಿ ಹಣ ಸರ್ಕಾರ ಕೊಡೋದು ಒಂದು ಕಡೆಗೆ ಬಾಕಿ ಇದೆ ಅಂತ ಎಲ್ಲರೂ ಕೂಡ ಗೃಹಲಕ್ಷ್ಮಿಯವರು ಕೇಳ್ತಾ ಇದ್ದಾರೆ. ಸೊ ಆದಷ್ಟು ಬೇಗನೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ರೀತಿಯ ಗ್ಯಾರಂಟಿಗಳಿಗೆ ಕೇಂದ್ರದ ಸಮಿತಿ ಏನಿದೆ ನೋಡಿ, ವೆರಿ ಗುಡ್ ಅಂತ ಹೇಳಿರುವಂತದ್ದು. ಅಂದ್ರೆ ಫಲಾನುಭವಿಗಳ ಜೀವನ ಸುಧಾರಣೆ ಮಾಡೋದಕ್ಕೆ ಸಹಾಯಧನ ಕೂಡ ಹೆಚ್ಚಳ ಮಾಡಿ ಅಂತ ಕೇಂದ್ರದ ಸಮಿತಿ ಹೇಳಿಬಿಟ್ಟಿದೆ. ಈಗ ನೋಡಿ, ಮಹಿಳೆಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಮೂಲಕ 2,000 ರೂಪಾಯಿ ನೀಡುವ ಕರ್ನಾಟಕದ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ನಮ್ಮ ದೇಶದ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಜಾರಿಯಾಗಿರೋ ಗ್ಯಾರಂಟಿ ಯೋಜನೆಗಳಿಂದಾಗಿ ಫಲಾನುಭವಿಗಳ ಕುಟುಂಬದಲ್ಲಿ ಉಳಿತಾಯ ಮತ್ತು ಬಳಕೆ ಎರಡೂ ಕೂಡ ಹೆಚ್ಚಾಗಿದೆ. ಮತ್ತೆ ವೆಚ್ಚ ಮತ್ತು ಹಣದುಬ್ಬರ ಹೆಚ್ಚಳವಾಗಿರೋದ್ರಿಂದ ಕಾಲ ಕಾಲಕ್ಕೆ ಸರ್ಕಾರ ನೀಡುವ ಹಣವನ್ನು ಕೂಡ ಪರಿಷ್ಕರಣೆ ಮಾಡಬೇಕು ಮತ್ತು ಈ ಒಂದು ಯೋಜನೆಗಳಿಂದಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದೆ. ಇನ್ನು ಯೋಜನೆಯಿಂದ ಕುಟುಂಬಗಳ ಸಾಮರ್ಥ್ಯ ವೃದ್ಧಿ, ಡಿಜಿಟಲ್ ಸಾಕ್ಷರತೆ, ಸ್ವಸಹಾಯ ಸಂಘಗಳ ಜೊತೆ ಜೋಡಿಸಬೇಕು ಅಂತ ಕೇಂದ್ರದ ಸಮಿತಿ
ಮೆಚ್ಚುಗೆ ವ್ಯಕ್ತಪಡಿಸಿದೆ. ಈ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಹಣದುಬ್ಬರಕ್ಕೆ ಅನುಗುಣವಾಗಿ ಹಣವನ್ನು ಕೂಡ ಹೆಚ್ಚಳ ಮಾಡುವುದು ಅಗತ್ಯ ಅಂತ PM ಅಂದ್ರೆ ಕೇಂದ್ರದ ಆರ್ಥಿಕ ಸಲಹಾ ಸಮಿತಿ ಒಂದು ದೊಡ್ಡ ಗುಡ್ ನ್ಯೂಸ್ ಕೊಟ್ಟಿದೆ. ಹೀಗಾಗಿ ಮುಂದಿನ ಬರೋ ದಿನ ಏನಾಗುತ್ತೆ ಕಾದು ನೋಡಬೇಕು. ಇದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರಾದ್ರೆ, ಎಷ್ಟು ಏರಿಕೆ ಆಗುತ್ತೆ ಎಂಬುದು ಇನ್ನೂ ಕೂಡ ಅಧಿಕೃತವಾಗಿ ಹೇಳಿಲ್ಲ. ಮುಂದಿನ ಬರೋ ದಿನ ಸರ್ಕಾರ ಇದಕ್ಕೆ ಯಾವ ತರ ರಿಪ್ಲೈ ಮಾಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ, ರದ್ದಾದ BPL ಕಾರ್ಡ್ಗಳು APL ಕಾರ್ಡ್ಗೆ ವರ್ಗಾವಣೆ ಆಗಿದ್ದಾರಲ್ಲ, ಅವರಿಗೆ ಒಂದು ಚಾನ್ಸ್ ಅಂತಾನೆ ಹೇಳ್ಬೋದು. ಅವರು ಮತ್ತೊಮ್ಮೆ ತಹಶೀಲ್ದಾರ್ ಆಫೀಸ್ ಅಲ್ಲಿ ಹೋಗಿ ಅಗತ್ಯ ದಾಖಲೆಗಳೊಂದಿಗೆ BPL ಕಾರ್ಡ್ಗೆ ಮರು ಅರ್ಜಿ ಹಾಕಬಹುದು ಅಂತೆ. ಹೌದು ವೀಕ್ಷಕರೇ, ಮತ್ತೆ ಆ ರದ್ದಾದ BPL ಕಾರ್ಡ್ಗಳಿಗೆ ಮರು ಜೀವ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ತಾಂತ್ರಿಕ ದೋಷಗಳಿಂದ ಆಗಿರ್ಬೋದು ಅಥವಾ ಬೈ ಮಿಸ್ಟೇಕ್ ಇಂದ ಅನರ್ಹರ ಒಂದು 4 ಲಕ್ಷ BPL ಕಾರ್ಡ್ಗಳನ್ನ ರದ್ದು ಮಾಡಿದಾರಲ್ಲ, ಅದರಲ್ಲಿ ಕೆಲವರ ಅರ್ಹ ಫಲಾನುಭವಿಗಳ ಒಂದು BPL ಕಾರ್ಡು ಕೂಡ ರದ್ದಾಗಿ ಹೋಗಿದೆ. ಸೊ ಅಂತವರು ಕೂಡ ತುಂಬಾ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಅಂತವರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಮರು ಅರ್ಜಿ ಪ್ರಕ್ರಿಯೆಯೊಂದಿಗೆ ಅವರು ಕೂಡ ವಾಪಸ್ ಮತ್ತೆ BPL ಕಾರ್ಡ್ ಪಡ್ಕೋಬಹುದು. ಇನ್ನು ಯಾರೆಲ್ಲ ಒಂದು ಹೊಸ ರೇಷನ್ ಕಾರ್ಡ್ಗೋಸ್ಕರ ಕಾಯ್ತಾ ಇದ್ದೀರಿ ಅಂದ್ರೆ BPL ಕಾರ್ಡ್ ಇರಬಹುದು, APL ಕಾರ್ಡ್ ಆಗಿರ್ಬೋದು, ಅಂತವರಿಗೂ ಕೂಡ ಮತ್ತೊಮ್ಮೆ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತಂತೆ. ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದ್ರ ಮೂಲಕ ಪಡ್ಕೋಬಹುದು. ಆದ್ರೆ ಯಾವಾಗ ದಿನಾಂಕದಿಂದ ಅರ್ಜಿ ಹಾಕಬಹುದು, ಇನ್ನು ಕೆಲವೇ ದಿನಗಳಲ್ಲಿ ಒಂದು ಇನ್ಫಾರ್ಮೇಶನ್ ಬರಲಿದೆ ಸರ್ಕಾರದಿಂದ. ಸೊ ಅವಾಗ ನೀವು ಮತ್ತೆ ಅರ್ಜಿ ಹಾಕೋದ್ರ ಮೂಲಕ APL ಕಾರ್ಡು BPL ಕಾರ್ಡ್ ಹೊಸ ರೇಷನ್ ಕಾರ್ಡ್ ವಿತರಣೆ ಪ್ರಾರಂಭವಾಗ್ತಾ ಇದೆ. ಇಡೀ ಭಾರತ ದೇಶಾದ್ಯಂತ ಒಟ್ಟು 3 ಕೋಟಿ ಹೊಸ ರೇಷನ್ ಕಾರ್ಡ್ ವಿತರಣೆ ಮಾಡುವ ಗುರಿ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಅಕ್ಕಿ ಜೊತೆಗೆ ಇಂದಿರಾ ಕಿಟ್, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳ ಜೊತೆಗೆ ಅಕ್ಕಿ ಕೂಡ ಕೊಡ್ತೀವಿ. 5 kg ಅಕ್ಕಿ ಕೊಟ್ಟು 5 kg ಇಂದಿರಾ ಕಿಟ್ ಅಂತ ಹೇಳಿದ್ರು, ಆದ್ರೆ ಇನ್ನೂ ಕೂಡ ಕೊಟ್ಟಿಲ್ಲ. ಸೊ ಈಗ BJP ಅವರು, ವಿರೋಧ ಪಕ್ಷದವರು ಕೂಡ ಆರ್ ಅಶೋಕ್ ಕುಮಾರ್ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ದಾರೆ. ಯೋಜನೆ ಶುರುವಾಗೋಕ್ಕಿಂತ ಮುಂಚೆನೆ ಅಂತ್ಯವಾಗಿದೆ, ಜನರ ಆಸೆಗೆ ತಣ್ಣೀರು ಎರಚಿದ್ದಾರೆ ಅಂತಾನೂ ಕೂಡ ಈಗ ವಿರೋಧ ಪಕ್ಷದವರು ಹೇಳಿರುವಂತದ್ದು. ಸೊ ಮುಂದಿನ ಬರೋ ದಿನ ಏನಾಗುತ್ತೆ ಕಾದು ನೋಡಬೇಕು. ಇನ್ನು BLO ಅಧಿಕಾರಿಗಳು SIR ಪ್ರಕ್ರಿಯೆಗೆ ಶುರು ಮಾಡಿದ್ದಾರೆ. ಸೊ ನೀವು ನಿಮ್ಮ ಮನೆಗೆ ಬಂದಾಗ SIR ಅಂದ್ರೆ ಒಂದು BLO ಅವರು ಕೊಟ್ಟ ಅರ್ಜಿಗಳನ್ನ ತುಂಬಿ ವಾಪಸ್ ಕೊಡ್ಲೇಬೇಕು ವೀಕ್ಷಕರೇ. ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾ ಇರುವಂತದ್ದು ನೋಡಿ. ಒಂದು ವೇಳೆ ನೀವೇನಾದ್ರೂ ಅರ್ಜಿ ತುಂಬಿ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಒಂದು ಗೃಹಲಕ್ಷ್ಮಿ ಹಣನೂ ಬರಲ್ಲ, ಮತ್ತೆ ನಿಮ್ದು ಮತಪಟ್ಟಿಯಿಂದ ಹೆಸರು ಹೋತಂದ್ರೆ ಸರ್ಕಾರದ ಯಾವುದೇ ಯೋಜನೆಗಳ ಲಾಭನೂ ಕೂಡ ನಿಮಗೆ ಸಿಗಲ್ಲ. ನೋಡಿ ವೀಕ್ಷಕರೇ, ನಿಮ್ಮ ಹತ್ರ BPL ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಆದ್ರೆ ಕಡ್ಡಾಯವಾಗಿ ನಿಮ್ದು ಹತ್ರ ವೋಟರ್ ಕಾರ್ಡ್ ಜೊತೆಗೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು. ನೋಡಿ, ವೋಟರ್ ಕಾರ್ಡ್ ಎಲ್ಲರ ಹತ್ರ ಇರುತ್ತೆ. ವೋಟರ್ ಕಾರ್ಡ್ ಇದೆ ಅಂದ್ರೆ ನೀವು ವೋಟ್ ಹಾಕ್ಬಹುದು ಅಂತ ಅರ್ಥ. ವೋಟ್ ಹಾಕ್ಬೇಕು ಅಂದ್ರೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು. ನಿಮ್ಮ ಹೆಸರು ಅಲ್ಲಿ ಇರಬೇಕು ಅಂದ್ರೆ SIR ಅಲ್ಲಿ ನೀವು ಭಾಗಿಯಾಗಬೇಕು. ಅಂದ್ರೆ ನೀವು ಅರ್ಜಿ ಫಾರ್ಮ್ ಅನ್ನ ತುಂಬಿ ವಾಪಸ್ BLO ಅಧಿಕಾರಿಗಳಿಗೆ ಸಹಿ ಮಾಡಿ ಕೊಡಬೇಕು. ಒಂದು ನಿಮ್ಮ ಹತ್ರ ಇಟ್ಕೊಳ್ಳಿ, ಒಂದು ಅವರು ತಗೊಂಡು ಹೋಗ್ತಾರೆ. ನೋಡಿ ವೀಕ್ಷಕರೇ, ನಿಮಗೆ ಜುಲೈ 29ನೇ ತಾರೀಕಿನವರೆಗೂ ಸಮಯ ಅವಕಾಶ ಇದೆ. ಅಷ್ಟರ ಒಳಗೆ BLOಗಳಿಂದ ಮನೆಗೆ ಭೇಟಿ ಶುರುವಾಗುತ್ತೆ, ಮತ್ತೆ ಅರ್ಜಿ ತುಂಬಿನೂ ವಾಪಸ್ ಕೊಡಬೇಕು. ಅದು ನಿಮ್ಮ ಕರ್ತವ್ಯ. ಇನ್ನು ಆಗಸ್ಟ್ 5ನೇ ತಾರೀಕಿಗೆ ಏನಿದೆ ನೋಡಿ, ಕರಡು ಮತದಾರರ ಪಟ್ಟಿ ಕೂಡ ಬಿಡುಗಡೆ ಆಗುತ್ತೆ. ಅವಾಗ ಅಲ್ಲಿ ನಿಮಗೆ ಆಕ್ಷೇಪಣೆ ಮತ್ತು ಸಲಹೆ ಸಲ್ಲಿಕೆಗೆ ಸೆಪ್ಟೆಂಬರ್ 4ನೇ ತಾರೀಕಿನವರೆಗೂ ಅವಕಾಶ ಇರುತ್ತೆ. ಒಂದು ವೇಳೆ ನಿಮ್ಮ ಹೆಸರು ಬಂದಿಲ್ಲ, ಈಗ ಆಗಸ್ಟ್ 5ನೇ ತಾರೀಕಿಗೆ ನೀವು ಅರ್ಜಿ ತುಂಬಿ ಕೊಟ್ಟಿರ್ತೀರಾ, ನಿಮ್ಮ ಹೆಸರು ಬಂದಿರಲ್ಲ, ಕೆಲವೊಮ್ಮೆ ಏನಾದ್ರೂ ರಾಂಗ್ ಇನ್ಫಾರ್ಮೇಶನ್ ಬಂದ್ಬಿಟ್ಟಿರುತ್ತೆ, ಅದು ಕೂಡ ನೀವು ಚೆಕ್ ಮಾಡಬೇಕು. ಏನಾದ್ರೂ ಆಕ್ಷೇಪಣೆ ಮತ್ತು ಸಲಹೆ ಸಲ್ಲಿಕೆ ಮಾಡೋದಿದ್ರೆ ನೀವು ಅವಾಗ ಸಲ್ಲಿಕೆ ಮಾಡಬೇಕು. ಒಂದು ವೇಳೆ ನೀವೇನಾದ್ರೂ ಮಾಡಿಲ್ಲ ಅಂದ್ರೆ ಅದು ಅಂತಿಮ ಪಟ್ಟಿಯಲ್ಲಿ ಬರುತ್ತೆ. ಇನ್ನು ಹಕ್ಕು ಮತ್ತು ಆಕ್ಷೇಪಣೆ ವಿಚಾರಣೆಗೆ ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೂ ಸಮಯ ಅವಕಾಶವನ್ನ ಕೊಡಲಾಗಿದೆ. ಅಕ್ಟೋಬರ್ 7ನೇ ತಾರೀಕಿಗೆ ಅಂತಿಮ ಮತದಾರರ ಪಟ್ಟಿ ರಿಲೀಸ್ ಆಗುತ್ತೆ. ಒಂದು ವೇಳೆ ಅಕ್ಟೋಬರ್ 7ನೇ ತಾರೀಕಿಗೆ ನೀವೇನಾದ್ರೂ ಅರ್ಜಿ ತುಂಬಿ ಕೊಡ್ಲಿಲ್ಲ ಅಂದ್ರೆ ಅವಾಗ ನಿಮ್ಮ ಹೆಸರು ಮತಪಟ್ಟಿಯಿಂದ ಡಿಲೀಟ್ ಆಗುತ್ತೆ. ಒಂದು ವೇಳೆ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಬಂದಿಲ್ಲ ಅಂದ್ರೆ ಅವಾಗ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಗೃಹ ಜ್ಯೋತಿ 200 ಯೂನಿಟ್ ಫ್ರೀ ವಿದ್ಯುತ್ ಕೂಡ ಇರಲ್ಲ, ಮತ್ತೆ ಅನ್ನಭಾಗ್ಯ BPL ಕಾರ್ಡ್ ಕೂಡ ಇರಲ್ಲ ಅಂತೆ. ಅಂದ್ರೆ ಯಾವುದೇ ಗ್ಯಾರಂಟಿ ಲಾಭ ಮಾತ್ರ ಅಲ್ಲ, ಪಿಂಚಣಿ ಹಣನೂ ಬರಲ್ಲ. ಇದು ನಾವು ಹೇಳ್ತಾ ಇಲ್ಲ, ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ. ಸೊ SIR ತುಂಬಾ ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಕೂಡ ಜಾಗರೂಕರಾಗಿರ್ಬೇಕು ಅಂತ ಹೇಳಲಾಗಿದೆ. ಇನ್ನು ಕೊನೆಯದಾಗಿ ಕರ್ನಾಟಕದಲ್ಲಿ ಭಾರಿ ಮಳೆ ಅಂತಾನೆ ಹೇಳ್ಬಹುದು. ಅದರಲ್ಲೂ ಮುಖ್ಯವಾಗಿ ಕೆಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಕೂಡ ಕೊಟ್ಟಿದ್ದಾರೆ. ಇದೇ ತರ ಪರಿಸ್ಥಿತಿ ಬಿಗಡಾಯಿಸಿದ್ರೆ ಶಾಲೆ ಕಾಲೇಜುಗಳ ರಜೆ ಕಂಟಿನ್ಯೂ ಕೂಡ ಆಗೋ ಚಾನ್ಸ್ ಇದೆ. ಯಾಕಂದ್ರೆ ಅಲ್ಲಲ್ಲಿ ಗುಡ್ಡ ಕುಸಿತ, ಲ್ಯಾಂಡ್ ಸ್ಲೈಡಿಂಗ್ ಆಗಿರ್ಬೋದು, ಪ್ರವಾಹದ ಪರಿಸ್ಥಿತಿ ಕೂಡ ಕಂಡು ಬಂದಿದೆ. ಇನ್ನೊಂದು ಕಡೆಗೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅಂದ್ರೆ, ಮೊದಲಿಗೆ ಮುಖ್ಯವಾಗಿ 6 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದ್ದು, ಕರಾವಳಿ ಹಾಗೂ ಮಲೆನಾಡಿನ ಅಂದ್ರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಹಾಸನ, ಕೊಡಗು ಹಾಗೂ ಬೆಳಗಾವಿ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಕೊಡಲಾಗಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ದಕ್ಷಿಣ ಕನ್ನಡದ 9 ತಾಲೂಕುಗಳಲ್ಲಿ ಹಾಗೂ
ಕೊಡಗು ಜಿಲ್ಲೆಯ 5 ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಶಿವಮೊಗ್ಗ, ಸಾಗರ, ತೀರ್ಥಹಳ್ಳಿ, ಚಿಕ್ಕಮಗಳೂರು, ಕೊಪ್ಪ, ಶೃಂಗೇರಿ, ಎನ್ಆರ್ ಪುರ ಮತ್ತು ಮೂಡಿಗೆರೆ, ಚಿಕ್ಕಮಗಳೂರು ತಾಲೂಕುಗಳಲ್ಲೂ ಕೂಡ ಶಾಲೆಗಳಿಗೆ ರಜೆಯನ್ನ ಕೊಟ್ಟಿರುವಂತದ್ದು. ಬೆಳಗಾವಿ, ಖಾನಾಪುರ, ನಿಪ್ಪಾಣಿಯಲ್ಲೂ ಕೂಡ ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ. ಬುಧವಾರ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ನಂತರ ಮತ್ತೆ ಮಳೆ ಕಡಿಮೆ ಆದ್ರೆ ಮತ್ತೆ ಗುರುವಾರದಿಂದ ಶಾಲೆಗಳು ಓಪನ್ ಅಂತಾನೆ ಹೇಳ್ಬೋದು. 1 ದಿನದ ಮಟ್ಟಿಗೆ ಮಾತ್ರ ಶಾಲೆಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಹೀಗಾಗಿ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಇನ್ನು ಉತ್ತರ ಕನ್ನಡ ಭಾಗದಲ್ಲೂ ಕೂಡ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೊನೆಯದಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಮತ್ತೆ ಈಗ ಪ್ರಾರಂಭವಾಗ್ತಾ ಇದೆ. ನೋಡಿ, ಕೆಲವು ದಿನಗಳ ಹಿಂದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಕೂಡ ಹಾಕಿದ್ದಾರೆ, ನಾನು ಯುದ್ಧ ಮಾಡಲ್ಲ ಅಂತ. ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಯಾಗಿತ್ತು. ಅಧಿಕೃತವಾಗಿ ಸಹಿ ಹಾಕೋದ್ರ ಮೂಲಕ ಕೊನೆಯಾಗಿತ್ತು. ಆದ್ರೆ ಈಗ ದಿಢೀರ್ ಅಂತ ಏನಾಯ್ತೋ ಗೊತ್ತಿಲ್ಲ, ಅಮೆರಿಕ ಅಧ್ಯಕ್ಷ ಮತ್ತೆ ಯುದ್ಧ ಮಾಡ್ತೀನಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಭಾರತೀಯ ಷೇರು ಮಾರುಕಟ್ಟೆ ಕುಸಿತವಾಗಿದೆ. ಕಚ್ಚಾ ತೈಲ ಬೆಲೆ ಮತ್ತೆ ಭಾರಿ ಏರಿಕೆ ಆಗಿದೆ. ಇನ್ನು ಹೋರ್ಮಜ್ ಜಲಸಂಧಿ ಮತ್ತೆ ಬಂದ್ ಆಗುತ್ತಾ ಎಂಬುವ ಒಂದು ಪ್ರಶ್ನೆ ಕೂಡ ಬರ್ತಾ ಇದೆ. ಹೀಗಾಗಿ ಭಾರತಕ್ಕೆ ಮತ್ತೆ ಅಡುಗೆ ಅನಿಲ ಸಮಸ್ಯೆ, ಬೆಲೆ ಏರಿಕೆ ಸಮಸ್ಯೆ ಕಾಣಬಹುದಾ? ಅಂದ್ರೆ ಈಗ ಮತ್ತೆ ಯುದ್ಧಗಳು ಪ್ರಾರಂಭವಾಗ್ತಾ ಇದೆ. ಈಗ ಇಷ್ಟು ದಿನ ಎಲ್ಲ ಕೂಡ ಶಾಂತವಾಗಿತ್ತು, ಸಹಿ ಕೂಡ ಹಾಕ್ಬಿಟ್ಟಿದ್ರು. ಆದ್ರೆ ಇರಾನಿಯನ್ನರು ಮೋಸ ಮಾಡಿದ್ದಾರೆ, ಕೊಟ್ಟ ಮಾರ್ಗಸೂಚಿಯನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಅಮೆರಿಕ ಅಧ್ಯಕ್ಷ ಆರೋಪ ಮಾಡಿದ್ದಾರೆ. ಇರಾನಿಯನ್ನರು ಸುಳ್ಳುಗಾರರು, ಮೋಸಗಾರರು ಅಂತಾನೂ ಕೂಡ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಸೊ ಈಗ ಮುಂದಿನ ಬರೋ ದಿನ ಮತ್ತೆ ಯುದ್ಧ ಭೀಕರವಾಗುತ್ತಾ, ಭಾರತಕ್ಕೆ ಮತ್ತೆ ಸಮಸ್ಯೆ ಆಗುತ್ತಾ, ಮುಂದಿನ ಬರೋ ದಿನ ಎಲ್ಲ ಕೂಡ ಗೊತ್ತಾಗುತ್ತೆ. ಇನ್ನು 1 ವಾರದಲ್ಲಿ ಏನಾಗುತ್ತೋ ನೋಡ್ಬೇಕು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ.